ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಈ ರೀತಿಯಾಗಿ ನಾವು ಶೋಲ್ಡರ್ನೆಲ್ಲ ಜಾಯಿಂಟ್ ಮಾಡಿಕೊಂಡು ರೆಡಿ ಆದಂಥ ಬ್ಲೌಸ್ಗೆ ಯಾವ ರೀತಿಯಾಗಿ ಸ್ಲೀವ್ಸ್ನ ಕರೆಕ್ಟಾಗಿ ಕೂಡಿಸೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ತುಂಬಾ ಈಸಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಬ್ಲೌಸನ್ನ ಮೊದಲು ಈ ರೀತಿಯಾಗಿ ನೀಟಾಗಿ ಕರೆಕ್ಟಾಗಿ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಸೆಂಟ್ರಲ್ಲಿ ಒಂದು ನಾಟ್ ಹಾಕೊಳ್ಳಿ. ಓಕೆನಾ, ನಿಮಗೆ ಇದು ಸೆಂಟ್ರಲ್ಲೇ ಬರಬೇಕು ಅನ್ನೋದಕ್ಕೆ ಒಂದು ಇದು ಓಕೆನಾ ನಾಟ್ ಇದು ಈ ರೀತಿ ಹಾಕೊಂಡ ನಂತರ ಇಲ್ಲಿ ನೋಡಿ ಫ್ರಂಟಲ್ಲಿ ಬ್ಯಾಕಕ್ಕಿನ 1/2 ಇಂಚು ಫ್ರಂಟಲ್ಲಿ ಕಟ್ಟಿಂಗ್ ಇದೆಯಲ್ಲ, ಸೊ ಇದನ್ನು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದು ನೋಡಿ ಈ ರೀತಿಯಾಗಿ 1/2 ಇಂಚು ಒಳಗೆ ಕಟ್ಟಿಂಗ್ ಇರುತ್ತಲ್ವ, ಸೊ ಇದು ಫ್ರಂಟ್ ಕಡೆ ಬರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ. ಓಕೆನಾ, ಈಗ ಇದನ್ನು ನೋಡಿ ಈ ನಾಟ್ ಹಾಕಿರೋದನ್ನ ಈ ಶೋಲ್ಡರ್ ಏನಿದೆಯಲ್ಲ, ಈ ಶೋಲ್ಡರ್ ಕರೆಕ್ಟ್ ಜಾಯಿಂಟಿಂಗ್ ಇದೆಯಲ್ವ, ಸೊ ಈ ಜಾಯಿಂಟಿಂಗ್ ಮೇಲೆ ಈ ರೀತಿಯಾಗಿ ಇಡಿ. ನೋಡಿ ಈ ರೀತಿಯಾಗಿ ಇಡಬೇಕು. ಸೊ ಇಟ್ಟ ನಂತರ ನೋಡಿ ಇಲ್ಲಿಂದ ನೀವು ಶೋಲ್ಡರ್ದು ಏನು ಜಾಯಿಂಟಿಂಗ್ ಇದೆಯಲ್ಲ, ಸೊ ಅಲ್ಲಿಂದ ಸ್ಟಿಚ್ ಮಾಡಿಕೊಂಡು ಈ ಕಡೆಗೆ ಬರಬೇಕು. ಯಾವ ಕಡೆಗೆ? ಬ್ಯಾಕ್ ಸೈಡ್. ನೋಡಿ ಈ ರೀತಿಯಾಗಿ ನೀಟಾಗಿ ಹಾಕಬೇಕು. ಯಾವುದೇ ಕಾರಣಕ್ಕೂ ಈ ಬಟ್ಟೆನಾಗಲಿ ಅಥವಾ ಸ್ಲೀವ್ಸಿಂದಾಗಲಿ ಜಗ್ಗಕ್ಕೆ ಹೋಗಬೇಡಿ. ನೋಡಿ ಈ ರೀತಿಯಾಗಿ ಅದೇನಿರುತ್ತೆ ಇದನ್ನು ಅದೇ ರೀತಿಯಾಗಿ ಕೊಡೋದಷ್ಟೇ. ಯಾವುದೇ ಕಾರಣಕ್ಕೂ ಜಗ್ಗಕ್ಕೆ ಹೋಗಬೇಡಿ. ಜಗ್ಗೋದ್ರಿಂದ ಏನಾಗುತ್ತೆ ಅನ್ನೋದಾದರೆ, ಜಗ್ಗೋದ್ರಿಂದ ರಿಂಕಲ್ಸ್ ಬೀಳತ್ತೆ. ಓಕೆನಾ, ತುಂಬ ಜನ ರಿಂಕಲ್ಸ್ ಪ್ರಾಬ್ಲಮ್ ಅಂತಾರಲ್ವ, ಸೊ ಅದಕ್ಕೆ ನೋಡಿ ಈ ರೀತಿಯಾಗಿ ಈಗ ಸ್ಟಿಚ್ ಮಾಡಿದೆ. ಓಪನ್ ಮಾಡಿ ತೋರಿಸ್ತೀನಿ. ಇದು ನೋಡಿ ಯಾವುದೇ ಥರ ರಿಂಕಲ್ಸು ಬಂದಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಟಿಚಿಂಗ್ ಬಂದಿದೆ ಅಂತ. ಸೊ ಅದೇ ನಾವು ಜಗ್ಗಿ ಮಾಡಿದರೆ ಈ ರೀತಿ ರಿಂಕಲ್ಸ್ ಬರುತ್ತೆ ನೋಡಿ, ಈ ರೀತಿ. ಓಕೆನಾ, ಈಗ ಏನಿದಲ್ವ, ಸೊ ಈಗೊಂದು 1/2 ಇಂಚು ಸ್ಟಿಚಿಂಗ್ ಮಾಡಿದೆ. ಇನ್ನು ಈ ಕಡೆದು ಸ್ಟಿಚಿಂಗ್ ಮಾಡ್ಕೋಬೇಕಲ್ವ, ಸೊ ಇದನ್ನು ಈ ರೀತಿಯಾಗಿ ಟರ್ನ್ ಮಾಡಿಕೊಂಡು ಇಲ್ಲಿಂದ ಫ್ರಂಟ್ ಪೋರ್ಷನ್ ಒಂದು ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ ಯಾವ ರೀತಿ ಅಂತ. ಇಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಬಟ್ಟೆನ ಎಳಕ್ಕೆ ಹೋಗಬೇಡಿ. ನಿಧಾನವಾಗಿ ಅದು ಯಾವ ರೀತಿ ಇದೆಯಲ್ಲ, ಸೊ ಆ ರೀತಿ ಬಟ್ಟೆ ಕಟ್ಕೊಂಡು ಬನ್ನಿ ಅಷ್ಟೇ. ಎಷ್ಟೊಂದು ಜನ ಸ್ಲೀವ್ಸು ತುಂಬ ಕಷ್ಟ ಜಾಯಿಂಟಿಂಗ್ ಅಂತಾರೆ, ಬಟ್ ಕಷ್ಟ ಇಲ್ಲ. ಅದು ನೀವು ಅರ್ಥ ಮಾಡ್ಕೋಬೇಕು ಅಷ್ಟೇ. ಈಗ ನೋಡಿ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿಯಾಗಿ ಜಾಯಿಂಟಿಂಗ್ ಆಗಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಸ್ಲೀವ್ಸ್ ಅನ್ನುವಂಥದ್ದು ಜಾಯಿಂಟಿಂಗ್ ಆಗಿದೆ. ಎಲ್ಲೂ ಕೂಡ ರಿಂಕಲ್ಸ್ ಇಲ್ಲ, ಏನೂ ಇಲ್ಲ. ಎಷ್ಟು ನೀಟಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಟಿಚಿಂಗ್ ಆಗುತ್ತೆ. ಓಕೆನಾ, ಸ್ಲೀವ್ಸು ಸ್ಟಿಚಿಂಗು ಕಷ್ಟ ಅಲ್ಲವೇ ಅಲ್ಲ. ಎಷ್ಟೊಂದು ಜನರಿಗೆ ಇದೇ ಸ್ಟಿಚಿಂಗು ಕಷ್ಟ ಅಂತಾರೆ, ಬಟ್ ಕಷ್ಟ ಅಲ್ಲ ಇದು. ಸೊ ಈ ರೀತಿಯಾಗಿ ಆದಮೇಲೆ ಇನ್ನು ಪೂರ್ತಿಯಾಗಿ ಒಂದು ರೌಂಡ್ ಇನ್ನೊಂದು ಸ್ಟಿಚ್ ಹಾಕಿಬಿಟ್ರೆ ಇಲ್ಲಿ ನಮ್ಮದು ಸ್ಲೀವ್ಸಿಂದು ಸ್ಟಿಚಿಂಗು ಮುಗೀತು. ನನ್ನ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಚಾನಲ್ಗೂ ಸಪೋರ್ಟ್ ಮಾಡಿ. ನಿಮಗೂ ಕೂಡ ನಾನು ಯೂಸ್ಫುಲ್ ಆಗುವಂಥ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಸೊ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಡೋದನ್ನು ಮರಿಬೇಡಿ. ನೋಡಿ ಈ ರೀತಿಯಾಗಿ ನೋಡ್ತಾ ಈ ರೀತಿಯಾಗಿ ಸ್ಲೀವ್ಸು ಜಾಯಿಂಟ್ ಆಯಿತು. ಓಕೆನಾ, ತುಂಬ ಎಷ್ಟು ಫಿನಿಶಿಂಗ್ ಆಗಿ ನೋಡಿ, ಎಲ್ಲೂ ಕೂಡ ರಿಂಕಲ್ಸ್ ಬಂದಿಲ್ಲ, ಏನೂ ಇಲ್ಲ. ಓಕೆನಾ, ಇದಿಷ್ಟು ಸ್ಲೀವ್ಸ್ ಜಾಯಿಂಟಿಂಗ್ ಆಯಿತು. ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಇದನ್ನು ಯಾವ ರೀತಿಯಾಗಿ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ಬಿಡ್ತೀನಿ. ಒನ್ ಸೈಡ್ ಪಾರ್ಟ್ ಮಾತ್ರ ತೋರಿಸ್ತೀನಿ. ಸೊ ಇನ್ನು ಇದನ್ನು ಈ ರೀತಿಯಾಗಿ ಸೆಂಟ್ರಲ್ಲಿ ಇಟ್ಕೊಂಡು ಈ ರೀತಿಯಾಗಿ ನಿಮ್ಮ ಬ್ಲೌಸಿನ ಅಳತೆದು ಎಷ್ಟಿದೆ ನೋಡ್ಕೋಬೇಕು. ಸೊ ಅಳತೆ ಪ್ರಕಾರ ನಾವು ಹಿಡಿಬೇಕಲ್ವಾ, ಸೊ ಅದಕ್ಕೋಸ್ಕರ ನೋಡಿ ಈ ಬ್ಲೌಸು ಅವ್ರದ್ದು
ಈ ಬ್ಲೌಸಲ್ಲಿ ಮುಂದಗಡೆ ಮುಂಭಾಗದಲ್ಲಿ ಎಷ್ಟಿದೆ ನೋಡ್ಕೋಬೇಕು. ನಾನು 1/2 ಇಂಚು ಇದನ್ನು ಕಡಿಮೆ ಇಟ್ಟಿದ್ದೀನಿ. ಅವರು ಉದ್ದ ಇದೆ ತೋಳು, ಒಂದು 1/2 ಇಂಚ್ ಕಡಿಮೆ ಇಡಂದಿರು. ಸೊ 1/2 ಇಂಚಿಗೆ ಅಂದರೆ ನಾನು ಇಲ್ಲಿ ತೊಗೋಬೇಕಾಗತ್ತೆ. ಒಂದು ನಿಮಿಷ ಚಾಪೀಸ್ ತೊಗೋತೀನಿ. ಚಾಪೀಸ್ ತೊಗೊಂಡೆ. ಸೊ 1/2 ಇಂಚ್ ಅಂದರೆ ನಾನು ಇಲ್ಲಿಗೆ ಅಳತೆ ತೊಗೋಬೇಕಾಗತ್ತೆ. ಸೊ ಇಲ್ಲಿಗೆ ನೋಡೋಣ ಇದು ಎಷ್ಟು ಫಿಟ್ಟಿಂಗ್ ಇದೆ ಅಂತ. ಸೊ ನೋಡ್ತಾ ಇರ್ಬೋದು 5.5 ಮೇಲೆ 2 ಗೆರೆ ಇದೆ. ಸೊ ನಾನೀಗ 5.5ನೇ ಇಡ್ತಾ ಇದ್ದೀನಿ. ಯಾಕಂತಂದರೆ ಸ್ವಲ್ಪ ಮುಂದಗಡೆ ತುಂಬ ಲೂಸ್ ಬರಬಾರ್ದು ಅಂತ. ಸೊ ಹಾಗಾಗಿ ನಾನೀಗ ನೋಡಿ 5.5ನ ಇಟ್ಕೋತೀನಿ. ಇಲ್ಲಿಂದ ನೋಡ್ಕೊಳ್ಳಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿಂದ 5.5ಗೆ ಮಾರ್ಕ್ ಹಾಕೋತೀನಿ. ಮಾರ್ಕ್ ಹಾಕ್ಕೊಂಡು ನಾವು ಇಲ್ಲಿಗೆ ಸ್ಟಿಚ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹಾಗೆ ನೀವು ಒಂದು ಸಲ ಏನು ಮಾಡಿ ಗೊತ್ತಾ, ಇದನ್ನು ಏನು ಇಟ್ಟಿರ್ತೀವಲ್ವ, ಸೊ ಇದನ್ನು ಈ ರೀತಿಯಾಗಿ ಇಟ್ಟಿರ್ತೀವಲ್ವ ಬ್ಲೌಸನ್ನ ಈ ರೀತಿಯಾಗಿ ಇಟ್ಬಿಟ್ಟು ಈ ರೀತಿಯಾಗಿ 1/2 ಇಂಚ್ ನಾನು ಮುಂದಗಡೆ ಇಟ್ಟಿದ್ದೀನಿ. ಯಾಕಂದರೆ 1/2 ಇಂಚ್ ಕಡಿಮೆ ಇಟ್ಕೊಂಡಿದ್ದೀನಿ. ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ಮಾರ್ಕ್ ಹಾಕೊಂಬಿಡಿ. ಯಾಕಂತಂದರೆ ನಿಮಗೆ ಸ್ಲೀವ್ಸು ಪ್ರಾಬ್ಲಮ್ಮು ಬರಲ್ಲ. ಓಕೆನಾ. ಎಷ್ಟೊಂದು ಜನ ಸ್ಲೀವ್ಸ್ ಪ್ರಾಬ್ಲಮ್ ಬರುತ್ತೆ ಅಂತಾರೆ. ಸೊ ಅದಕ್ಕೆ ನೋಡಿ ಈ ರೀತಿಗೆ ಮೊದಲಿಗೆ ಲಾಕ್ ಮಾಡಿಕೊಂಡು ನಂತರ ಬ್ಲೌಸನ್ನ ನೀಟಾಗಿ ಇಟ್ಕೊಳ್ಳಿ. ನೋಡಿ ನೀಟಾಗಿ ಇಟ್ಕೊಂಡು ನೋಡಿ ಇಡಬೇಕು. ಇಲ್ಲಿ ನಮ್ಮದು ಆವಾಗಲೇ ಫಿಟ್ಟಿಂಗು ನಾನು ಮಾರ್ಕ್ ಹಾಕಿದ್ದೀನಿ. ಸೊ ಆ ಫಿಟ್ಟಿಂಗ್ ಮಾರ್ಕಿಗೆ ನಾನೀಗ ಬರ್ತೀನಿ. ನೀವು ಕೂಡ ನಿಮ್ಮ ಬ್ಲೌಸಿನ ಎಷ್ಟು ಫಿಟ್ಟಿಂಗ್ ಇದೆ ನೋಡಿಕೊಂಡು ಆ ಬ್ಲೌಸಿನ ಫಿಟ್ಟಿಂಗಿಗೆ ಇಟ್ಕೊಳ್ಳಿ. ಬ್ಲೌಸು ನೀಟಾಗಿ ನಾವು ಸ್ಟಿಚ್ ಮಾಡಬೇಕಂದ್ರೆ ಆದಷ್ಟು ನಾವು ಬಟ್ಟೆನ ಜಾಸ್ತಿ ಜಗ್ಗಕ್ಕೆ ಹೋಗಬಾರ್ದು. ಜಗ್ಗೋದ್ರಿಂದನೇ ಎಷ್ಟೊಂದು ಬ್ಲೌಸ್ಗಳು ರಿಂಕಲ್ಸ್ ಅನ್ನೋದು ಬರುತ್ತೆ. ನೋಡಿ ಕೆಲವೊಬ್ಬರಿಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಏನು ಗೊತ್ತಾ, ಸೊ ನೋಡಿ ಈಗ ನಂದು ಕೂಡ ಬಂದಿದೆ. ಬ್ಯಾಕ್ ಸೈಡ್ಕಿಂತ ಫ್ರಂಟ್ ಸೈಡು ಒಂದು 1/4 ಇಂಚು ಉದ್ದ ಬಂತು. ಸೊ ಉದ್ದ ಬಂದಾಗ ಏನು ಮಾಡ್ತಾರೆ, ಕೆಲವೊಬ್ಬರು ಇದನ್ನು ಇದೇ ರೀತಿ ಇಟ್ಟು ಸ್ಟಿಚ್ ಮಾಡ್ತಾರೆ. ಆವಾಗ ಏನಾಗುತ್ತೆ, ಸ್ಟಿಚ್ ಮಾಡಿದಾಗ ಈ ರೀತಿ ಅಸಹ್ಯವಾಗಿ ಕಾಣುತ್ತೆ. ಸೊ ನಾವು ಈ ಥರ ಒಂದು 1/2 ಇಂಚು 1/4 ಇಂಚು ಹೆಚ್ಚು ಕಡಿಮೆ ಬಂದಾಗ ಏನು ಮಾಡಬೇಕು ಅಂತಂದರೆ ಇದೇ ರೀತಿ ಸ್ಟಿಚ್ ಮಾಡ್ಕೋಬಾರ್ದು. ಒಂದು ಸ್ವಲ್ಪ ಈ ಲೈನಿಂಗ್ ಕ್ಲಾತ್ನ ಎಷ್ಟು ಎಕ್ಸ್ಟ್ರಾ ಬಂದಿರುತ್ತಲ್ಲ, ಸೊ ಈ ರೀತಿ ಲೈನಿಂಗ್ ಕ್ಲಾತ್ನ ಮಾತ್ರ ಯಾವುದೇ ಕಾರಣಕ್ಕೂ ಮೇನ್ ಕ್ಲಾತ್ನ ತಗೋಬೇಡಿ. ಲೈನಿಂಗ್ ಕ್ಲಾತ್ನ ಮಾತ್ರ ಈ ರೀತಿ ಒಂದು 1/2 ಇಂಚು ನೆರಿಗೆನ ಹಿಡಿದು ಇದನ್ನು ಸೀದಾ ಮಾಡಿಕೊಡಿ. ಈಗ ನೋಡಿ ಕರೆಕ್ಟ್ ಕಾಣಿಸ್ತಿದೆ. ಈಗ ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ. ಸೊ ನೋಡ್ತಾ ಇರ್ಬೋದು, ಬ್ಯಾಕು ಆ್ಯಂಡ್ ಫ್ರಂಟು ಎರಡು ಕರೆಕ್ಟಾಗಿ ಫಿನಿಶಿಂಗ್ ಬಂದಿದೆ. ಓಕೆನಾ. ನಾವೆಲ್ಲೂ ಕೂಡ ನೋಡಿ ಫ್ರಂಟಲ್ಲಿ ನಾವು ರಿಂಕಲ್ ಹಿಡಿದಿದ್ವಲ್ವ ಲೈನಿಂಗ್ ಕ್ಲಾತ್ಗೆ, ಎಲ್ಲೂ ಕೂಡ ನಮಗೆ ಇದರಲ್ಲಿ ಕಂಡು ಬಂದಿಲ್ಲ. ಓಕೆನಾ. ನಾವೊಂದು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆದಾಗ ಅಲ್ಲೇ ನಾವು ಅಡ್ಜಸ್ಟ್ ಮಾಡಬೇಕೆ ಹೊರತು ಅದನ್ನು ಎದ್ದು ಕಾಣೋ ಹಾಗೆ ಮಾಡ್ಕೋಬಾರ್ದು. ಓಕೆನಾ. ಬರುತ್ತೆ ಒಂದು 1/2 ಇಂಚು 1/4 ಇಂಚು ಬಟ್ಟೆ ಎಕ್ಸ್ಟ್ರಾ ಬರುತ್ತೆ. ಬಂತು ಅಂತ ನಮ್ಮನ್ನು ಕಸ್ಟಮರ್ಸ್ಗೆ ಗೊತ್ತಾಗೋ ಹಾಗೆ ಮಾಡಬಾರ್ದು. ಓಕೆನಾ. ನೋಡಿ ಈ ರೀತಿಯಾಗಿ ನಾವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಇಲ್ಲಿಗೆ ನಮ್ಮದು ಬ್ಲೌಸು ಸ್ಲೀವ್ಸ್ ಜಾಯಿಂಟಿಗೂ ಹಾಗೆ ಫಿಟ್ಟಿಂಗ್ ಮುಗಿಯುತ್ತೆ. ಇಲ್ಲಿ ನಾನು ಇದನ್ನು ಬಟ್ಟೆ ಕಟ್ ಮಾಡ್ಕೊತೀನಿ ಎಕ್ಸ್ಟ್ರಾ ಆಗಿರುವಂಥದ್ದು. ಸೊ ಒಮ್ಮೆ ನಿಮಗೆ ಟರ್ನ್ ಮಾಡಿ ತೋರಿಸ್ಬಿಡ್ತೀನಿ ಯಾವ ರೀತಿ ನಂದು ಸ್ಲೀವ್ಸ್ ಜಾಯಿಂಟಿಂಗ್ ಬಂದಿದೆ ಅಂತ. ಇನ್ನೂ ಆ ಕಡೆಗೆ ನಾನು ಮಾಡ್ಕೊಂಡಿಲ್ಲ. ಸೊ ಒಂದು ಕಡೆಗೆ ಮಾತ್ರ ತೋರಿಸ್ತಿದ್ದೀನಿ. ಇದೇ ರೀತಿಯಾಗಿ ಅದನ್ನು ಆ ಕಡೆದು ಕೂಡ ಮಾಡ್ಕೊಂಬಿಡಿ ಅಷ್ಟೇ. ನಾವು ಟೈಲರ್ಗಳು ಎಲ್ಲ ರೀತಿಯೂ ಕಲ್ತಿರಬೇಕು. ಓಕೆನಾ. ಅಡ್ಜಸ್ಟ್ ಮಾಡೋದನ್ನ ಕಲ್ತಿರಬೇಕು. ಒಮ್ಮೊಮ್ಮೆ ಬಟ್ಟೆ ಕಡಿಮೆ ಇರುತ್ತೆ. ಸೊ ಬಟ್ಟೆ ಕಡಿಮೆ ಇದ್ದಾಗೂ ಅಡ್ಜಸ್ಟ್ ಮಾಡಬೇಕು. ಈ ರೀತಿಯಾಗಿ ಅಡ್ಜಸ್ಟ್ ಮಾಡೋದನ್ನು ಕಲಿಬೇಕು ನಾವು. ಓಕೆನಾ. ಓಕೆ. ಸೊ ನೋಡಿ
ಯಾವ ರೀತಿಯಾಗಿ ನೀಟಾಗಿ ಬ್ಲೌಸು ರೆಡಿಯಾಗಿದೆ ಅಂತ ನೋಡಿ. ಯಾವ ರೀತಿ ಎಷ್ಟು ಫಿನಿಶಿಂಗಾಗಿ ಸ್ಲೀವ್ಸ್ ಜಾಯಿಂಟಿಂಗು, ಹಾಗೆ ನೋಡಿ ಇದು ಕೂಡ ಸೈಡ್ ಜಾಯಿಂಟಿಂಗು. ಎಷ್ಟೊಂದು ಜನ ಪ್ರಾಬ್ಲಮ್ ಅಂತಿರ್ತಾರೆ, ಬಟ್ ನೋಡಿ ಒಂದು ಎಷ್ಟು ಫಿನಿಶಿಂಗಾಗಿ ನೋಡಿ, ಐರನ್ ಮಾಡೋದು ಬೇಡ ನೋಡಿ, ಎಷ್ಟು ಚೆನ್ನಾಗಿ ರಿಂಕಲ್ಸ್ ಬರಲಿಲ್ಲ, ಏನೂ ಇಲ್ಲ, ಎಷ್ಟು ನೀಟಾಗಿ ಸ್ಲೀವ್ಸ್ ಜಾಯಿಂಟಿಂಗು, ಹಾಗೆ ನೋಡಿ ಚೆಸ್ಟಲ್ಲಿ ಜಾಯಿಂಟಿಂಗು ಎಷ್ಟು ನೀಟಾಗಿ ಬಂತು. ಸೊ ಇದೇ ರೀತಿ ನೀವು ಕೂಡ ಸ್ಟಿಚ್ ಮಾಡಿ ತುಂಬಾ ನೀಟಾಗಿ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅಂದರೆ ಟೈಲರ್ಗೆ ಯಾವುದು ಯೂಸ್ ಆಗುತ್ತೆ ಸೊ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿ ಬಂದಿದೆ. ಓಕೆ, ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.